ಹಲೋ ಫ್ರೆಂಡ್ಸ್, ನಮಸ್ತೆ. ಹೇಗಿದ್ದೀರಾ? ವೆಲ್ಕಮ್ ಟು ಇಲಿಪು ಯೂಟ್ಯೂಬ್ ಚಾನಲ್. ಓಕೆ ಫ್ರೆಂಡ್ಸ್, ಇವತ್ತು ಒಂದು ಫ್ಯಾಂಟಾಸ್ಟಿಕ್ ಕಾರ್ಡ್ ಟ್ರಿಕ್ ಜೊತೆ ಬಂದಿದ್ದೀನಿ. ವೆರಿ ಇಂಟ್ರೆಸ್ಟಿಂಗ್ ಆ್ಯಂಡ್ ವೆರಿ ಪವರ್ಫುಲ್ ಆ್ಯಂಡ್ ಆಲ್ಸೋ ವೆರಿ ಈಸಿ ಕಾರ್ಡ್ ಟ್ರಿಕ್. ಈ ಕಾರ್ಡ್ ಟ್ರಿಕ್ ಪರ್ಫಾರ್ಮ್ ಮಾಡಿದರೆ ಆಡಿಯನ್ಸು ಸ್ಟನ್ ಆಗಿಬಿಡ್ತಾರೆ, ಅಷ್ಟು ಪವರ್ಫುಲ್ ಆದಂಥ ಮ್ಯಾಜಿಕ್ ಟ್ರಿಕ್. ಓಕೆ ಫ್ರೆಂಡ್ಸ್, ಟೈಮ್ ವೇಸ್ಟ್ ಮಾಡ್ದಂಗೆ ಪರ್ಫಾರ್ಮೆನ್ಸ್ ಕಡೆ ಹೋಗ್ಬಿಡೋಣ. ಪರ್ಫಾರ್ಮೆನ್ಸ್ ಆದಮೇಲೆ ಟ್ಯುಟೋರಿಯಲ್ ಇರುತ್ತೆ. ಟೈಮ್ ವೇಸ್ಟ್ ಮಾಡ್ದಂಗೆ ಪರ್ಫಾರ್ಮೆನ್ಸ್ ನೋಡೋಣ. ಓಕೆ, ನನ್ನ ಹತ್ರ ಡೆಕ್ ಆಫ್ ಕಾರ್ಡ್ಸ್ ಇದೆ, ಇದನ್ನು ನಾವು ಶಫಲ್ ಮಾಡಿಬಿಡೋಣ. ಓಕೆ, ಇದನ್ನು ನಾವು ಶಫಲ್ ಮಾಡಿದ್ವಿ. ಶಫಲ್ ಮಾಡಿದ್ಮೇಲೆ ನಮಗೆ ಸ್ಪೆಕ್ಟೇಟರ್ ಆಗಿ ಅನಿತಾ ಆಂಟಿ ಇದ್ದಾರೆ. ಅವ್ರ ಹೆಲ್ಪಿಂದ ನಾವು ಈ ಪರ್ಫಾರ್ಮೆನ್ಸ್ ಮಾಡೋಣ. ಆ್ಯಂಡ್ ಇದಿಷ್ಟರಲ್ಲಿ ನಿಮಗೆ ಯಾವ ಕಾರ್ಡ್ ಬೇಕೋ ಆ ಕಾರ್ಡ್ ತೊಗೊಳ್ಳಿ. ನಂಗೆ ತೋರಿಸ್ಬೇಡಿ, ಕ್ಯಾಮ್ರಾ ತೋರಿಸಿ. ಇಲ್ಲಿ ಕಾರ್ಡ್ ಕ್ಯಾಮ್ರಾಕ್ಕೆ ತೋರಿಸಿ. ಓಕೆ, ಆ ಕಾರ್ಡ್ ನೀವೇ ಇಟ್ಕೊಳ್ಳಿ. ಓಕೆ, ನಾನು ಈ ರೀತಿ ಅಂತೀನಿ, ನಿಮಗೆ ಎಲ್ಲಿ ಸ್ಟಾಪ್ ಅನ್ಸುತ್ತೋ ಅಲ್ಲಿ ಸ್ಟಾಪ್ ಹೇಳಿ. ಸ್ಟಾಪ್. ಓಕೆ, ಇಲ್ಲಿ ಆ ಕಾರ್ಡ್ನ ಫೇಸ್ ಡೌನ್ ಆಗಿ ಇಟ್ಬಿಡಿ. ಓಕೆ, ಇಲ್ಲಿ ಅವರ ಕಾರ್ಡ್ನ ಫೇಸ್ ಡೌನ್ ಆಗಿಟ್ರು. ಫೇಸ್ ಡೌನ್ ಆಗಿದೆ, ಇದರಲ್ಲಿ ಎಲ್ಲಿದೆ ನಮ್ಗೆ ಗೊತ್ತಿಲ್ಲ. ಯಾಕೆ ಏನೇ ಆಗಲಿ ಒಂದ್ಸರಿ ಕಟ್ ಮಾಡಿಬಿಡೋಣ. ಒಂದ್ಸರಿ ಕಟ್ ಮಾಡಿ ಆಯಿತು. ಶಫಲ್ ಕೂಡ ಮಾಡೋಣ. ಒಂದ್ಸರಿ ಶಫಲ್ ಮಾಡಿದ್ವಿ. ಓಕೆ ಆಂಟಿ, ನಿಮಗೆ ಇದನ್ನ ಎರಡು ಭಾಗವಾಗಿ ಕಟ್ ಮಾಡಿ. ಎರಡು ಭಾಗ ಕಟ್ ಮಾಡಿ. ಓಕೆ, ಗುಡ್. ನಿಮಗೆ ಯಾವ್ದು ಬೇಕು ಇವೆರಡರಲ್ಲಿ? ಇದು ಬೇಕು. ಸೊ ನೀವು ಇದನ್ನ ಸೆಲೆಕ್ಟ್ ಮಾಡಿದ್ದೀರಾ, ಇದನ್ನ ನೀವು ಇಟ್ಕೊಳ್ಳಿ. ನಾನು ಇದನ್ನ ತಗೊಂಡಿದ್ದೀನಿ. ಓಕೆ, ಇಲ್ಲಿಂದ ಮ್ಯಾಜಿಕ್ ಸ್ಟಾರ್ಟ್ ಆಗುತ್ತೆ. ನಿಮ್ಮ ಕಾರ್ಡು ಈ ಡೆಕ್ಕಲ್ಲಿ ಲಾಸ್ ಆಗಿದೆ, ಎಲ್ಲಿದೆನೋ ಗೊತ್ತಿಲ್ಲ. ನಿಮ್ಮ ಕಾರ್ಡ್ ನಾನು ಗೆಸ್ ಮಾಡ್ತೇನೆ. 5 ಕಾರ್ಡಲ್ಲಿ ಗೆಸ್ ಮಾಡ್ತೇನೆ ನಾನು. ಯಾವುದಾದ್ರೂ 5 ಕಾರ್ಡ್ ತೊಗೊತೇನೆ. 1 2 3 4 5. ನಾನು 5 ಕಾರ್ಡ್ ತೊಗೊಂಡಿದ್ದೇನೆ. 1 2 3 4 5 5 ಕಾರ್ಡ್ ತೊಗೊಂಡಿದ್ದೇನೆ. ಓಕೆ, ಒಂದು ಸಣ್ಣ ಪ್ರಶ್ನೆ ಕೇಳ್ತೇನೆ. ಈ 5 ಕಾರ್ಡಲ್ಲಿ ನಿಮ್ಮ ಕಾರ್ಡ್ ಇತ್ತ ಅಂತ ಒಂದೊಂದೇ ನಾನು ತಕ್ಕೊಂತ ಹೋಗ್ತೇನೆ. ಇತ್ತು ಅಂದರೆ ಇತ್ತಿದ ತಕ್ಷಣ ಹೇಳ್ಬಿಟ್ಟು ಕೊನೆಗೆ ನಾನು ಕೇಳ್ತೀನಿ, ಅವಾಗೆ ಇತ್ತೋ ಇಲ್ಲೋ ನೋಡ್ಕೊಳ್ಳಿ ಒಂದ್ಸರಿ. 1 2 3 4 and 5. ಈ 5 ಕಾರ್ಡಲ್ಲಿ ಇತ್ತ ನಿಮ್ಮದು? ಇತ್ತು. ಶೋರ್? ಈ 5 ಕಾರ್ಡಲ್ಲಿ ಇತ್ತು, 100% ಇತ್ತು. ಓಕೆ ಆಡಿಯನ್ಸ್, ನೀವು ನೋಡಿದ್ದೀರಾ ಈ 5 ಕಾರ್ಡಲ್ಲಿ ಇದ್ದಿದ್ದನ್ನು. ಈ 5 ಕಾರ್ಡಲ್ಲಿ ಅವ್ರ ಕಾರ್ಡ್ ಇತ್ತು ಅಂತೆ. ನೋಡಿ ಇನ್ನೊಂದು ಸರಿ. 1 2 3 4 5. ಈ 5 ಕಾರ್ಡಲ್ಲಿ ನಿಮ್ಮ ಕಾರ್ಡ್ ಇತ್ತು. ಓಕೆ, ನಾವು ಒಂದೊಂದೇ ತಕ್ಕೊಂತ ಹೋಗ್ತೀನಿ. ಇಲ್ಲಿ ನಿಮ್ಮ ಕಾರ್ಡ್ ಬರುತ್ತಾ ಇಲ್ಲ ನೋಡಿ. 1 2 3 4 5. ನಿಮ್ಮ ಕಾರ್ಡ್ ಇದೆನಾ? ನಿಮ್ಮ ಕಾರ್ಡ್ ಇಲ್ಲ. ಓಕೆ, ನಿಮ್ಮ ಕಾರ್ಡ್ ಎಲ್ಲೋಯ್ತು ಅಂತಂದರೆ ಡೋಂಟ್ ವರಿ. ನಿಮ್ಮ ಕಾರ್ಡು ನೀವು ಸೆಲೆಕ್ಟ್ ಮಾಡ್ಕೊಂಡಿರೋ ಡೆಕ್ಕಲ್ಲೇ ಇದೆ ನೋಡಿ. ನಾನು ಇಲ್ಲಿ ಸ್ಪ್ರೆಡ್ ಮಾಡ್ತೇನೆ. ಎಲ್ಲ ಕಾರ್ಡ್ ಸೀದಾ ಇದ್ದರೆ ಒಂದು ಕಾರ್ಡ್ ಮಾತ್ರ ಉಲ್ಟಾ ಇದೆ ನೋಡಿ. ನಿಮ್ಮ ಕಾರ್ಡ್ ಯಾವುದಂడి? ಜಾಕ್ ಆಫ್ ಹಾರ್ಟ್ಸ್. ಓಕೆ, ನಿಮ್ಮ ಕಾರ್ಡ್ ಇದೆ. ಎಲ್ಲವೂ ಸೀದಾ ಇದ್ವು, ಒಂದು ಕಾರ್ಡ್ ಮಾತ್ರ ಉಲ್ಟಾ ಇತ್ತು, ಅದೇ ನಿಮ್ಮ ಕಾರ್ಡ್. ಓಕೆ ಫ್ರೆಂಡ್ಸ್, ಈ ಮ್ಯಾಜಿಕ್ ಟ್ರಿಕ್ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಒಂದೇ ಒಂದು ಸಣ್ಣ ರಿಕ್ವೆಸ್ಟ್, ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ಫಸ್ಟು ನಿಮ್ಮ ಮೊಬೈಲ್ಗೆ ಬರುತ್ತೆ. ಓಕೆ ಫ್ರೆಂಡ್ಸ್, ಈಗ ಇದ್ರ ಟ್ಯುಟೋರಿಯಲ್ ಕಡೆ ಹೋಗೋಣ. ಓಕೆ, ಇದಕ್ಕೆ ಯಾವುದೇ ರೀತಿಯ ಸೆಟಪ್ ಬೇಕಾಗಿಲ್ಲ. ಮಾಮೂಲು ಡೆಕ್ ಆಫ್ ಕಾರ್ಡ್, ಯಾವುದೇ ಡೆಕ್ ಆಫ್ ಕಾರ್ಡಿಂದ ಇದನ್ನ ಪರ್ಫಾರ್ಮ್ ಮಾಡ್ಬೋದು. ಓಕೆ, ಇನ್ನೊಂದ್ಸರಿ ಶಫಲ್ ಮಾಡಿಬಿಡಿ. ಶಫಲ್ ಮಾಡಿದ ಮೇಲೆ ಸ್ಪೆಕ್ಟೇಟರ್ಗೆ ಹೇಳಿ ಯಾವುದಾದ್ರೂ ಒಂದು ಕಾರ್ಡ್ ಚೂಸ್ ಮಾಡ್ಕೊಳಕ್ಕೆ. ಅಂದರೆ ಯಾವುದಾದ್ರೂ ಒಂದು ಕಾರ್ಡ್ ಚೂಸ್ ಮಾಡ್ಕೊಂಡು ಕ್ಯಾಮ್ರಾಗೆ ತೋರಿಸಿ. ಓಕೆ, ಯಾವುದಾದ್ರೂ ಒಂದು ಕಾರ್ಡ್. ಓಕೆ, ಯಾವುದಾದ್ರು ಈಗ ಒಂದು ಕಾರ್ಡ್ ತಗೊಂಡಿದ್ದಾರೆ. ಒಂದು ಕಾರ್ಡ್ ತೊಗೊಂಡ್ಮೇಲೆ ಆಂಟಿ ಇದು ಎಲ್ಲಿ ಸ್ಟಾಪ್ ಅಂತೀರ ಅಲ್ಲಿ ಹೇಳಿ. ಈ ರೀತಿ ಮಾಡ್ತಾ ಹೋಗ್ತೀನಿ. ಎಲ್ಲಿ ಸ್ಟಾಪ್ ಅಂತೀರಿ ಹೇಳಿ. ಸ್ಟಾಪ್. ಇಲ್ಲಿ ಇಟ್ಲಿ ಓಕೆ, ಆ ಕಾರ್ಡ್ ಇಟ್ಟ ಮೇಲೆ ಇದನ್ನ ನಾವು ಇಡಬೇಕಾದ್ರೆ ಇಲ್ಲೇ ಒಂದು ಸಣ್ಣ ಸೆಟಪ್ ಇದೆ.
ಇಲ್ಲೊಂದು ಪಿಂಕಿ ಬ್ರೇಕ್ ಮೇಂಟೈನ್ ಮಾಡಬೇಕು. ಈ ಬೆರಳಿಂದ, ಇದು ಪಿಂಕಿ ಫಿಂಗರು, ಈ ಫಿಂಗರಿಂದ ಒಂದು ಬ್ರೇಕ್ ಮೇಂಟೈನ್ ಮಾಡಬೇಕು. ಯಾವ ರೀತಿ ಅಂದರೆ ಈ ರೀತಿ ಹಾಕಬೇಕು. ಈ ರೀತಿ ಹಾಕಿದಾಗ ಮುಂದೆಯಿಂದ ಕಾಣಿಸಲ್ಲ, ಬಟ್ ಸೈಡ್ ಆ್ಯಂಗಲಿಂದ ನೋಡಿದರೆ ಗೊತ್ತಾಗುತ್ತೆ ಇಲ್ಲೊಂದು ಬ್ರೇಕ್ ಇದೆ ಅಂತಂದು, ಈ ಬೆರಳಿಂದ ಮಾಡಿದ್ದು. ಸೊ ಈ ಮುಂದೆ ಆ್ಯಂಗಲಿಂದ ಕಾಣಿಸಲ್ಲ. ಸೊ ಈ ರೀತಿ ಪಿಂಕಿ ಬ್ರೇಕ್ ಹಾಕಿ ಕಟ್ ಮಾಡಬೇಕು. 1 2 3 ಆದಮೇಲೆ 4th ಒನ್ ಪಿಂಕಿ ಬ್ರೇಕಿಂದ ಅಷ್ಟು ಕಟ್ ಮಾಡಬೇಕು. ಸೊ ಅವ್ರು ಇಟ್ಕೊಂಡಿರೋ ಕಾರ್ಡ್ ಇದೇ ಇರುತ್ತೆ. ಸೊ ಈ ರೀತಿ ಕಟ್ ಮಾಡಿದಾಗ ಶಫಲ್ ಮಾಡಬೇಕು ಅವರಿಗೆ ನಂಬಿಕೆ ಬರೋಕ್ಕೆ. ಸೊ ಶಫಲ್ ಆಗಿದ್ದರಿಂದ ಕಾರ್ಡು ಲಾಸ್ ಆಗಿದೆ ಅಂತ ನಾನು ಈ ಹಿಂದೆ ವಿಡಿಯೋದಾಗ ಹೇಳಿದೆ. ಫಾಲ್ಸ್ ಶಫಲ್ ಅಂತ ಅವ್ರ ಕಾರ್ಡ್ ಇಲ್ಲೇ ಇದೆ. ನಾನು ಶಫಲ್ ಮಾಡಬೇಕಾದ್ರೆ ನನ್ನ ರೈಟ್ ಹ್ಯಾಂಡಲ್ಲಿ ಅವ್ರ ಕಾರ್ಡ್ ಇದೆ ಅಂತ ಗೊತ್ತಲ್ಲ, ಹಾಗಾಗಿ ಲೆಫ್ಟ್ ಹ್ಯಾಂಡಿಂದ ಫಸ್ಟ್ ಖಾಲಿ ಮಾಡಿ ರೈಟ್ ಹ್ಯಾಂಡಿಂದ 1-2 ಕಾರ್ಡ್ ಲಾಸ್ಟಿಗೆ ಬಿಡಬೇಕು. ಇದು ಫಾಲ್ಸ್ ಶಫಲ್. ಈ ರೀತಿ ಶಫಲ್ ಮಾಡೋದ್ರಿಂದ ಅವ್ರ ಕಾರ್ಡ್ ಇಲ್ಲೇ ಇರುತ್ತೆ. ಆಮೇಲೆ ಏನು ಮಾಡಿದ್ವಿ, ಕಾರ್ಡನ್ನು ಕಟ್ ಮಾಡೋಕೆ ಹೇಳಿದ್ವಿ. ಆ್ಯಂಡ್ ಇನ್ನು 2 ಭಾಗ ಕಟ್ ಮಾಡಿ ಅಂತ ಹೇಳಿ 2 ಭಾಗ ಕಟ್ ಮಾಡಿ. ಈ ಕಾರ್ಡನ್ನು 2 ಭಾಗ ಕಟ್ ಮಾಡಿ. ಓಕೆ, ಇವರಿಗೆ 2 ಭಾಗ ಕಟ್ ಮಾಡಿದ್ರು. ಆಮೇಲೆ ಅವ್ರು ಕೇಳ್ತೀನಿ ನಿಮಗೆ ಯಾವ ಭಾಗ ಬೇಕು. ಸೊ ಈ ಭಾಗ ಬೇಕು. ಇದರಲ್ಲಿ ಯಾವುದೇ ಟ್ರಿಕ್ ಇಲ್ಲ. ಅವ್ರು ಯಾವ ಭಾಗ ತಗೊಳ್ಲಿಕ್ಕೆ ಪರವಾಗಿಲ್ಲ, ನಮಗೆ ಮಾತ್ರ ಇದೇ ಬರಬೇಕು. ಸೊ ಅವ್ರು ಆಂಟಿ ಈ ಭಾಗ ಎಂದಿದ್ದಾರೆ, ಸೊ ನೀವು ಇದು ಹೇಳಿದ್ದೀರಿ, ಇದನ್ನ ಡಿಸ್ಕಾರ್ಡ್ ಮಾಡೋಣ, ಈ ಪಾರ್ಟ್ ತಗೊಳ್ಳೋಣ. ಯಾಕಂದರೆ ಇದರಲ್ಲೇ ಕಾರ್ಡ್ ಇರೋದು, ಸ್ಪೆಕ್ಟೇಟರ್ ಕಾರ್ಡ್ ಇದರಲ್ಲಿ ಇರೋದು. ಒಂದು ವೇಳೆ ಈ ಕಾರ್ಡ್ ಬೇಕು ಅಂತಂದರೆ ಓಕೆ, ನೀವು ಇದನ್ನ ಸೆಲೆಕ್ಟ್ ಮಾಡಿದರೆ ಇದನ್ನ ತಗೊಳ್ಳಿ, ಇದು ನನ್ನ ಕಾರ್ಡ್, ನನ್ನ ಸೆಟ್ ನಾನು ತೊಗೊತಾ ಇದ್ದೀನಿ ಅನ್ಬೇಕು. ಬಟ್ ಹೆಂಗಾದರೂ ಮಾಡಿ ಆ ಸ್ಪೆಕ್ಟೇಟರ್ ಕಾರ್ಡ್ ಯಾವ ಕಡೆ ಇದೆ ನಮಗೆ ಗೊತ್ತಿರುತ್ತಲ್ಲ, ಅದನ್ನೇ ತೊಗೊಳ್ಬೇಕು. ಸೊ ಆಂಟಿ ನೀವು ಇದನ್ನ ಚೂಸ್ ಮಾಡಿದ್ದೀರಾ, ಹಂಗಾಗಿ ಇದನ್ನ ಡಿಸ್ಕಾರ್ಡ್ ಮಾಡೋಣ, ಇದನ್ನ ತಗೊಳ್ಳೋಣ. ಇದನ್ನ ತಗೊಂಡ್ಮೇಲೆ ನಾವು ರ್ಯಾಂಡಮ್ ಆಗಿ 5 ಕಾರ್ಡ್ ತೊಗೊತೀವಿ ಅಂತ ಹೇಳಿದ್ವಿ. ರ್ಯಾಂಡಮ್ ಆಗಿ 5 ಕಾರ್ಡ್ ತೊಗೊಳ್ಳಿ. 1 2 3 4 5. ಆದರೆ ರ್ಯಾಂಡಮ್ ತೊಗೋಬೇಕಾದ್ರೆ ಅವ್ರ ಕಾರ್ಡು ಒಂದಿರಬೇಕು, ಮೇಲಿನ ಕಾರ್ಡು ಒಂದಿರಬೇಕು. ರ್ಯಾಂಡಮ್ ತೊಗೊಬೇಕಾದ್ರೆ ಸೊ 4 ಆಫ್ ಡೈಮಂಡ್ ಅವ್ರ ಕಾರ್ಡು ಅದು ಕೂಡ ಒಂದಾಗಿರಬೇಕು. ಸೊ ನಾನು 5 ಕಾರ್ಡು ರ್ಯಾಂಡಮಾಗಿ ತೊಗೊಂಡೆ. ಈ 5 ಕಾರ್ಡಲ್ಲಿ ನಿಮ್ಮ ಕಾರ್ಡ್ ಇರ್ಬೋದು ಅಂತ ಕೇಳಬೇಕು. ಆಮೇಲೆ ಈ 5 ಕಾರ್ಡನ್ನು ಪಿಕ್ ಮಾಡ್ಕೋಬೇಕಾದ್ರೆ 1 2 3 4th ಪ್ಲೇಸ್ ಅದೇ ಇರಬೇಕು ಕಾರ್ಡು. 4th ಪ್ಲೇಸ್ ಮಾತ್ರ ಅವ್ರ ಕಾರ್ಡೇ ಇರಬೇಕು. ಸೊ 1 2 3 ಇದು ಅವ್ರ ಕಾರ್ಡ್ ಆಯ್ತು ಅಂದರೆ ಇದೇ 4th ಪ್ಲೇಸ್, ಇದು 5th. ಸೊ ಆಮೇಲೆ ಈ ಡೆಕ್ ಮೇಲೆ ಈ ರೀತಿ ಫೇಸ್ ಅಪ್ ಆಗಿರ್ತೀವಿ. ಫೇಸ್ ಅಪ್ ಆಗಿಟ್ಟಾಗ ಅವ್ರ ಕಾರ್ಡ್ ಸೆಕೆಂಡ್ ಒನ್ನೇ ಅವ್ರ ಕಾರ್ಡ್ ಇರುತ್ತೆ. 1 2 3 4 5 ಅವ್ರ ಕಾರ್ಡ್ ಇರುತ್ತೆ. ಸೊ ಇದಿಷ್ಟು ಮಾಡಿದ ಮೇಲೆ ಇಲ್ಲಿ ಮಾತ್ರ ಬಹಳ ನಾಜೂಕಾದಂಥ ಒಂದು ಪರ್ಫಾರ್ಮೆನ್ಸ್ ಬೇಕು. ಏನು ಅಂತಂದರೆ ಈ ರೀತಿ ಇಟ್ಕೊಂಡು, ಯಾಕಂದರೆ ಈ 5 ಕಾರ್ಡ್ ಮಾತ್ರ ಫೇಸ್ ಅಪ್ ಆಗಿದ್ದಾವೆ, ನಾವು ಉಳ್ಕಿದ್ದು ಫೇಸ್ ಡೌನ್ ಆಗಿದ್ದಾವೆ. ಅವ್ರಿಗೆ ತೋರಿಸ್ಬೇಕಾದ್ರೆ ಈ ರೀತಿ ಇಟ್ಕೊಂಡು, ಅಂದರೆ ನಿಮ್ಮ ಕಾರ್ಡ್ ಇದರಲ್ಲಿ ಇದನ್ನೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 1 ಫಸ್ಟ್ ಕಾರ್ಡ್, ಸೆಕೆಂಡ್ ಕಾರ್ಡ್, 3rd ಕಾರ್ಡ್, 4th ಕಾರ್ಡ್, 5th ಕಾರ್ಡ್. ಆ್ಯಕ್ಚುಲಿ ನಾನು ಫಾಲ್ಸ್ ಕೌಂಟ್ ಮಾಡಿದೆ, 5 ಕಾರ್ಡ್ ಇದ್ದಿದ್ದು ನಿಜ, ಆದರೆ ನನ್ನ ಕೈಯಲ್ಲಿರೋದು 4 ಕಾರ್ಡ್ ಮಾತ್ರ. ಇನ್ನೊಂದು ಕಾರ್ಡು ಅವ್ರಿಗೆ ಗೊತ್ತಾಗ್ದಂಗೆ ಇದ್ರ ಹಿಂದ್ಗಡೆ ಸೇರಿಸ್ಕೊಂಡೆ, ನೋಡೋಣ ಯಾವ ರೀತಿ ಅಂತಂದು. ಸೊ ಇದು ಸೆಕೆಂಡ್ ಪ್ಲೇಸಲ್ಲಿರುತ್ತೆ ಕಾರ್ಡು, ಸೆಕೆಂಡ್ ಪ್ಲೇಸಲ್ಲಿ ಅವ್ರ ಕಾರ್ಡ್ ಇದೆ. ಸೊ ಫಸ್ಟ್ ಒನ್ ನಾನು ಪೂರ್ತಿ ಬೆರಳುಗಡೆ ತೊಗೊಂಡ್ಬಿಟ್ಟೆ, ಇಲ್ಲಿಂದ ಪೂರ್ತಿ ಬೆರಳು ನಮ್ಮ ಫಿಂಗರ್ಸ್ ಒಳಗಡೆ ತೊಗೊಂಡೆ ಫಸ್ಟ್ ಕಾರ್ಡ್. ಸೆಕೆಂಡ್ ಕಾರ್ಡ್ ಅವ್ರದ್ದು ನನಗೆ ಗೊತ್ತಿದೆ. ಸೆಕೆಂಡ್ ಕಾರ್ಡನ್ನು ಫಿಂಗರ್ ಟಿಪ್ ಮೇಲೆ ಹಾಕ್ಕೊಂಡೆ, ಈ ರೀತಿ ಫಿಂಗರ್ ಟಿಪ್ ಮೇಲೆ ಹಾಕ್ಕೊಂಡು 3rd ಕಾರ್ಡ್ ತೊಗೋಬೇಕಾದ್ರೆ ಆ ಸೆಕೆಂಡ್ ಕಾರ್ಡನ್ನು ಈ ರೀತಿ ಸೇರಿಸ್ಕೊಂಬಿಟ್ಟೆ ನಾನು, ಅನುಮಾನ ಬರದೇ ಇರೋ ಥರ ಈ ರೀತಿ ಸೇರಿಸ್ಕೊಂಡು 3 ಅಂತ 3ನೇ ಕಾರ್ಡನ್ನು ಕ್ಯಾಚ್ ಮಾಡಿದೆ, 4 ಅಂತ 4ನೇ ಕಾರ್ಡು, 5 ಅಂತ 5ನೇ ಕಾರ್ಡು ತಗೊಂಡ್ಮೇಲೆ ಈ 5 ಕಾರ್ಡಲ್ಲಿ ಇತ್ತಾ ಅಂತ ಕೇಳಿದೆ. ಸೊ ಅವ್ರು ನೋಡಿರೋದ್ರಿಂದ ಕಾರ್ಡು ಇತ್ತು, ಆದರೆ ಇದರಲ್ಲಿಲ್ಲ, ಇದರಲ್ಲಿದೆ ಕಾರ್ಡು. ನಾನೇನು ಮಾಡ್ತೀನಿ, ಇದರಲ್ಲಿ ಇತ್ತು ಅಂತಂದಮೇಲೆ ಇದ್ರ ಕೆಲಸ ಇಲ್ಲ ಅಂತೇಳಿ ಇದ್ರ ಮೇಲೆ ಇಡ್ತೀನಿ. ಇದ್ರ ಮೇಲೆ ಇಡಬೇಕಾದ್ರೇ ಇಲ್ಲಿ ಫೇಸ್ ಡೌನ್ ಆಗಿ ಅವ್ರ ಕಾರ್ಡ್ ಇರುತ್ತೆ, ಇದ್ರ ಮೇಲೆ ಇಡಬೇಕಾದ್ರೇ. ಓಕೆ, ಇದನ್ನ ನಾನು ತೆಗೆದ್ಬಿಟ್ಟೆ. ಈ 5 ಕಾರ್ಡಲ್ಲೇ ನಿಮ್ದಿದೆ ಅಂತ ಮತ್ತೆ ಈ ರೀತಿ ಇಟ್ಕೊಂಡು ಕೂಡ ಫಾಲ್ಸ್ ಕೌಂಟ್ ಮಾಡಬೇಕು. 1 2 ಒಂದು ನಿಮಿಷ, ಫಾಲ್ಸ್ ಕೌಂಟು 1 2 3 4 5. ಆ್ಯಕ್ಚುಲಿ 4 ಕಾರ್ಡನ್ನೇ 5 ಇದೆ ಅಂತೇಳಿ ಫಾಲ್ಸ್ ಕೌಂಟ್ ಮಾಡಬೇಕು. ನೋಡ್ಕೊಳ್ಳಿ ಇನ್ನೊಂದ್ಸರಿ. 1 2 ಸೆಕೆಂಡ್ ಒಂದು ಫಿಂಗರ್ ಟಿಪ್ ಮೇಲೆ 3 4 ಆ್ಯಂಡ್ 5 ಈ ರೀತಿ ಫಾಲ್ಸ್ ಕೌಂಟ್ ಮಾಡಬೇಕು. ಫಾಲ್ಸ್ ಕೌಂಟ್ ಮಾಡಿ ಒಂದು ಮ್ಯಾಜಿಕ್ ಮಾಡಬೇಕು. ಈ 5 ಕಾರ್ಡಲ್ಲಿ ನಿಮ್ದಿದೆ ಅಂತೇಳಿ ನೋಡಿ. 1 2 3 4 ಕೈ ಈ ಥರ ಕಾರ್ಡ್ ಇರಲ್ಲ. ಸೊ ಈ 5 ಕಾರ್ಡಲ್ಲಿ ಇಲ್ಲ. ನಿಮ್ಮ ಕಾರ್ಡ್ ಎಲ್ಲೋಯ್ತು ಅಂತಂದರೆ ಅದು ಮ್ಯಾಜಿಕಲಿ ಇಲ್ಲಿಂದ ಈ ಡೆಕ್ಕಿಗೆ ಟ್ರಾನ್ಸ್ಫರ್ ಆಗಿದೆ ಅಂತೇಳಿ ಈ ರೀತಿ ಮಾಡಿ ಇದನ್ನ ಸ್ಪ್ರೆಡ್ ಮಾಡಿದಾಗ ಎಲ್ಲ ಫೇಸ್ ಅಪ್ ಆಗಿರುತ್ತೆ. ಒಂದು ಕಾರ್ಡ್ ಮಾತ್ರ ಫೇಸ್ ಡೌನ್ ಆಗಿರುತ್ತೆ.
ಅದೇ ಸ್ಪೆಕ್ಟೇಟರ್ ಕಾರ್ಡ್. ಓಕೆ ಫ್ರೆಂಡ್ಸ್, ಈ ಮ್ಯಾಜಿಕ್ ಟ್ರಿಕ್ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಒಂದೇ ಒಂದು ಸಣ್ಣ ರಿಕ್ವೆಸ್ಟ್, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಈ ಮ್ಯಾಜಿಕ್ ಅಲ್ಲ, ಬೇರೆ ಯಾವ ಮ್ಯಾಜಿಕ್ ನೀವು ನೋಡಿದ್ರು ಕೂಡ ಅದ್ರ ಸೀಕ್ರೆಟ್ ತಿಳ್ಕೊಬೇಕು ಅಂತ ನಿಮ್ಗೆ ಗೊತ್ತಾಗಿಲ್ಲ ಆ ಸೀಕ್ರೆಟ್ ಅಂತಂದರೆ ಕಾಮೆಂಟಲ್ಲಿ ಕಮೆಂಟ್ ಮಾಡಿ. 200% ಅದ್ರ ಸೀಕ್ರೆಟ್ನ ಹೇಳೋಕ್ಕೆ ನಾನು ಟ್ರೈ ಮಾಡ್ತೀನಿ.